ವಾರದಲ್ಲಿ ನೋಡಿ ಮೊನ್ನೆ 56 ಕಡೆ ಇವತ್ತು 54 ಕಡೆ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಪ್ರಮುಖವಾಗಿ ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ ಅಂದ್ರೆ ಭ್ರಷ್ಟ ಅಧಿಕಾರಿಗಳು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಆದಾಯ ಮೀರಿ ಆಸ್ತಿಗಳಿಗೆ ಅಥವಾ ಲಂಚ ಬಾಕರಿರ್ತಾರೆ ಅಂಥವರನ್ನ ಟಾರ್ಗೆಟ್ ಮಾಡಿ ಸಾರ್ವಜನಿಕರಿಂದ ದೂರು ಬಂದ ಬಳಿಕ ಅದೆಲ್ಲವನ್ನ ಮಾಹಿತಿ ಕಲೆ ಹಾಕಿದ ಬಳಿಕ ಈ ರೀತಿ ದಾಳಿ ಆಗಿರುತ್ತೆ. ಶಿವಮೊಗ್ಗ, ಯಾದಗಿರಿ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಸೇರಿದಂತೆ ಹಲವೆಡೆ ದಾಳಿಯಾಗಿದೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳ ನಿವಾಸದ ಮೇಲೆ ಇವತ್ತು ದಾಳಿಯಾಗಿರೋದು. ಬೆಳ್ಳಂಬೆಳಗ್ಗೆ ಎದ್ದ ತಕ್ಷಣ ಲೋಕಾಯುಕ್ತ ಅಧಿಕಾರಿಗಳ ಹಾಜರಾಗಿದ್ರು. 54 ಕಡೆ ಭರ್ಜರಿ ದಾಳಿ. ಓಕೆ, ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಸುನಿಲ್, ಲೋಕಾಯುಕ್ತ ದಾಳಿ ಅಂದ ತಕ್ಷಣ ಸಾಧಾರಣವಾಗಿ ರಾಜ್ಯ ಜನರಿಗೆ ಏನಾಗುತ್ತೆ ಅಂದ್ರೆ ಭ್ರಷ್ಟರು, ಆಮೇಲೆ ನಾವು ನಮ್ಮ ಟೈಟಲ್ ಗೊತ್ತಲ್ಲ, ತಿಮಿಂಗಿಲ ಬಲೆಗೆ ಮತ್ತೊಂದು ಬಲೆಗೆ ಅಂತೇಳಿ ಅಲ್ಲೆಲ್ಲ ತೋರಿಸ್ತಾರೆ. ಇಷ್ಟು ಪತ್ತೆ ಹಚ್ಚಲಾಗಿದೆ, ಏನೋ 10 ಸೈಟ್ ಇದೆ, 50 kg ಬಂಗಾರ ಇದೆ, ಇಷ್ಟು ಕ್ಯಾಶ್ ಇದೆ. ಏನು ಬಟ್ ವಿಷಯ ಏನಪ್ಪ ಅಂದ್ರೆ ಅದನ್ನ ತೋರಿಸಿ ವಾಪಸ್ ಅವ್ರಿಗೆ ಕೊಡ್ತಾರೆ. ಇಲ್ಲಿ ತನಕ ನಾನು ಓಕೆ, ಇವಾಗ 54 ಕಡೆ ದಾಳಿ ಆಗಿದೆ, ಎಗ್ರಿ. ಇಲ್ಲಿ ತನಕ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಶಕ್ಕೆ ಬಂತು ಅನ್ನುವಂಥ ರೆಕಾರ್ಡ್ ಯಾವುದಾದ್ರೂ ಆಗಿದೆಯಾ? ನನಗೆ ಇದರ ಬಗ್ಗೆ ಹೇಳ್ಬಿಟ್ರಪ್ಪ ಸ್ವಲ್ಪ. ಇಲ್ಲ ಶೆಟ್ರೆ, ಇಷ್ಟು ಬಂದಿತ್ತು, ಒಂದು 10 ಸೈಟು ಅದನ್ನು ಸರ್ಕಾರ ವಶಪಡಿಸ್ಕೊಳ್ತು, 50 kg ಬಂಗಾರ ಇತ್ತು, ಅದರಲ್ಲಿ 25 kg ವಶಪಡಿಸ್ಕೊಳ್ತು, ಏನೇ ಇಲ್ಲ. ಲಾಸ್ಟ್ಗೆ ಇಲ್ಲ, ಅವರಿಂದ 2500 ರೂಪಾಯಿ ಕಟ್ಟಿಸಿಕೊಂಡು ಅವರನ್ನು ಬಿಟ್ಟು ಬಿಡಲಾಯಿತು. ಇದಕ್ಕೆಲ್ಲ ಬೇಕಾಗಿ ಲೋಕಾಯುಕ್ತ ದಾಳಿ ಮಾಡಬೇಕಾ ಅಂತ ಇದು ಅನೇಕರ ಪ್ರಶ್ನೆ. ತುಂಬ ಜನರಿಗೆ ಇದು ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಉತ್ತರ ಕೊಡಿ. ಎಸ್ ಜಯಪ್ರಕಾಶ್, ನಾನು ನೋಡ್ದಂಗೆ ಇಷ್ಟು ವರ್ಷಗಳಲ್ಲಿ ಲೋಕಾಯುಕ್ತ ದಾಳಿ ಹಲವಾರು ಕಡೆ ಆಗಿದೆ, ಹಲವಾರು ಜನ ಅಧಿಕಾರಿಗಳ ಮೇಲೆ ಆಗಿದೆ. ಆದರೆ ಈ ಟೈಮಲ್ಲಿ ಇಷ್ಟು ಮೊತ್ತದ ಆದಾಯವನ್ನು ಗಳಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಇರುತ್ತೆ. ಅದರಲ್ಲಿ ನೀವು ಹೇಳಿದಂಗೆ ಸೈಟುಗಳು, ಕ್ಯಾಶ್ಗಳು ಎಲ್ಲ ಸಿಕ್ಕಿರುತ್ತೆ. ಆದರೆ ಅಂತಿಮವಾಗಿ ಕನ್ವಿಕ್ಷನ್ ಆಗುವಂಥ ಕೇಸುಗಳ ಸಂಖ್ಯೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ನಾವು ಇತ್ತೀಚಿನ ವರ್ಷಗಳಲ್ಲೂ ಕೂಡ ನೋಡಿದರೆ ಈ ಕನ್ವಿಕ್ಷನ್ ಆಗುವಂಥ ಕೇಸುಗಳು ಯಾವುದು ಅಂದರೆ ಒಂದು 5,000 ರೂಪಾಯಿ 10,000 ರೂಪಾಯಿ ತಗೊಂಡು ಟ್ರ್ಯಾಪ್ ಆಗಿದ್ದಂತಹ ಕೇಸುಗಳಲ್ಲಿ ಕನ್ವಿಕ್ಷನ್ ಆಗಿದೆ ಹೊರತು ದೊಡ್ಡ ಮಟ್ಟಕ್ಕೆ ಹಣವನ್ನು ಗಳಿಸಿದಂತಹ ಅಧಿಕಾರಿಗಳ ಮೇಲೆ ಕನ್ವಿಕ್ಷನ್ ಆಗಿರುವಂಥ ಕೇಸಸ್ಗಳು ತುಂಬಾ ವಿರಳ, ತುಂಬ ವಿರಳ ಅಂತ ಹೇಳ್ಬೋದು. ಸೊ ಈ ಲೋಕಾಯುಕ್ತ ದಾಳಿ AS IPSಗಳು ಬಂದಾಗ ಪ್ರಾಸಿಕ್ಯೂಷನ್ ಅನುಮತಿ ಕೂಡ ಬೇಕಾಗತ್ತೆ ಅಲ್ವಾ? ಹೌದು, ಹಿರಿಯ ಅಧಿಕಾರಿಗಳು ಅಥವಾ ದೊಡ್ಡ ಮಟ್ಟದಲ್ಲಿ ಇರುವಂತಹ ಯಾರಾದರೂ ವ್ಯಕ್ತಿಗಳು ಅಂತ ಬಂದಂಥ ಟೈಮಲ್ಲಿ ಆವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೂಡ ಬೇಕಾಗುತ್ತೆ. ಆ ಟೈಮ್ನಲ್ಲಿ ಯಾವುದೋ ಒಂದು ಪ್ರಭಾವವನ್ನು ಬಳಸಿ ಅಥವಾ ರಾಜಕೀಯ ಒತ್ತಡವನ್ನು ಹಾಕಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇರೋ ಥರದಲ್ಲೂ ಕೂಡ ಕೆಲವೊಂದು ಕಡೆಗಳಲ್ಲಿ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಸಾಕಷ್ಟು ಬೇರೆ ಬೇರೆ ಕಡೆ ದಾಳಿಗಳಾಗ್ತಾ ಇದೆ. ನಾನು ಆಮೇಲೆ ಬರ್ತೀನಿ ನಿಮ್ಮ ಜೊತೆ ಸಂಪರ್ಕಕ್ಕೆ. ನೋಡಿ, ಪ್ರಾಸಿಕ್ಯೂಷನ್ಗೆ ಅಂತಿರುತ್ತೆ. ಈಗ CM ಮೇಲೆ ಒಂದು ಅಪರಾಧ ಬಂತು ಅಂತ ತಿಳ್ಕೊಳ್ಳಿ, ಈಗ ಮೂಡಾದು CM ಮೇಲೆ ತನಿಖೆ ಮಾಡೋಕ್ಕಾಗತ್ತಾ? ಇಲ್ಲ, ರಾಜ್ಯಪಾಲರು ಅದಕ್ಕೆ ಅನುಮತಿ ಕೊಡಬೇಕು. ಈಗ IAS IPSಗಳು ಇರ್ತಾರಲ್ಲ, ಕೋಟಿಗಟ್ಟಲೆ ಹೊಡೆದಿರ್ತಾರೆ, ಅವರನ್ನು ಎಂಕಣ್ಣ ಸೀನಣ್ಣಂತರ ತಗೊಂಡೋಗಿ ಕೂರ್ಸೋಕ್ಕಾಗಲ್ಲ. ಒನ್ಸ್ ಅಗೇನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು. IASಗಳು ಅಂತಂದರೆ ಅಲ್ಲಿಂದ ಡೆಲ್ಲಿಯಿಂದ. ಇದು ಯಾವ ಸಿಸ್ಟಮ್ ಗೊತ್ತಾ? ಇದು ಬ್ರಿಟಿಷ್ ಸಿಸ್ಟಮ್. ಇದು ಬ್ರಿಟಿಷ್ ಸಿಸ್ಟಮಲ್ಲಿ ಹೆಂಗೆ ಅಂತಂದರೆ, ಈ ಸ್ವಾತಂತ್ರ್ಯ ಹೋರಾಟಗಾರ ಸಂದರ್ಭದಲ್ಲಿ ಯಾರಿಗಾದ್ರೂ ಒಬ್ಬ ಇವನು ತಪ್ಪು ಮಾಡಿದ್ದಾನೆ ಅಂತ ಹೇಳುವಾಗ ನೀನು ಯಾವನಲ್ಲೇ ಹೇಳಕ್ಕೆ ಅಂತ, ನೀನು ಯಾವನು ಹೇಳಕ್ಕೆ, ಬ್ಲಡಿ ಇಂಡಿಯನ್ ಅಂತ. ನೋಡಿ ನಮ್ಮನ್ನು ಎಷ್ಟು ಖರಾಬಾಗಿ ನಡೆಸ್ಕೊಳ್ತಾ ಇದ್ರು. ಅದು ನಮ್ಮವರು ಅಧಿಕಾರಿಗಳು ಮತ್ತೊಬ್ಬರು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾ ಬೇಡ ಅಂತ ನಾವು ಡಿಸಿಷನ್ ತಗೋತೀವಿ. ಅದನ್ನೇ ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಮೊನ್ನೆ ಕೆಲವು ಸೆಕ್ಷನ್ ಚೇಂಜ್ ಮಾಡಿದ್ರು, ಇದನ್ನು ಚೇಂಜ್ ಮಾಡಬೇಕು. ಈಗ ಮುಖ್ಯಮಂತ್ರಿಗಳ ಮೇಲೆ ಈಗ ಅವತ್ತು ಯಡಿಯೂರಪ್ಪನ ಮೇಲೆ ಆರೋಪ ಬಂತಲ್ಲ, ಆರೋಪ ಬಂದಾಗ ಪ್ರಾಸಿಕ್ಯೂಷನ್ ಹೆಂಗೆ, ರಾಜ್ಯಪಾಲರ ಅನುಮತಿ ಕೊಡಬೇಕು ಮಾಡಿ ಇದನ್ನ ಅಂತೇಳಿ. ಈಗಲೂ ಅಷ್ಟೇ ಮೂಢ ವಿಚಾರಕ್ಕೆ ಏನೋ ಕೊಡ್ತಾ ಇದ್ದಾರೆ, ಪ್ರಾಸಿಕ್ಯೂಷನ್ ಆಗಬೇಕು. ಎಷ್ಟು IAS ಅಧಿಕಾರಿ, ಎಷ್ಟು IPS ಅಧಿಕಾರಿಗಳು, ಕೋಟ್ಯಾಂತರ ಈಗಲೂ ಲಿಸ್ಟ್ ಇದೆ ನನ್ನ ಬಳಿ, ಒಂದು 43-44 ಜನ. ಕೆಲವು ಸತ್ತೋಗ್ಬಿಟ್ರು, ಅದಕ್ಕೆ ಲೆಕ್ಕನೇ ಇಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿನೇ ಇಲ್ಲ. ಇವರು ಹಿಡಿದು ಒಳಗಾಕೋದು ಯಾರನ್ನು ಗೊತ್ತಾ? ಆ ಮೆಜೆಸ್ಟಿಕಲ್ಲಿ ಪಿಕ್ ಪಾಕೆಟ್ ಮಾಡಿರ್ತಾನೆ ಪಾಪ ಅಲ್ಲ, ಪಿಕ್ ಪಾಕೆಟು, ಬ್ರೆಡ್ ಕದ್ದಿರ್ತಾನೆ, ಕಳ್ಳ. ಆಮೇಲೆ ಸಿಗ್ನಲ್ ಜಂಪ್ ಮಾಡಿರ್ತಾನೆ, ಕಳ್ಳ. ಎಷ್ಟು IAS ಎಷ್ಟು IPS ವೀಕ್ಷಕರೇ ಗೊತ್ತಿರಲಿ, IAS IPSಗಳು ಇಂಥ ಅಪರಾಧಗಳನ್ನು ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಂದರೆ ಪ್ರಾಸಿಕ್ಯೂಷನ್ ಅನುಮತಿ ಇರಬೇಕಾಗತ್ತೆ, ಅದಕ್ಕೆ ವಿಶೇಷ ಅನುಮತಿ ಬೇಕಾಗತ್ತೆ. ಅಲ್ಲಿ ತನಕ ಅನುಮತಿ ಕೊಡೋದೇ ಇಲ್ಲ ಅವರು. ಅನುಮತಿ ಕೊಟ್ಟರು ಕೂಡ ಕೋರ್ಟ್ಗೆ ಹೋಗಿ ಅನುಮತಿ ಕೊಡದಂಗೆ ಮಾಡ್ತಾರೆ. ಈಗಲೂ ಕೂಡ ಕರ್ನಾಟಕದಲ್ಲಿ ಅನೇಕ IAS IPSಗಳ ವಿರುದ್ಧ ಇಂಥ ಆರೋಪಗಳಿದೆ. ಆಮೇಲೆ ಕೆಲವರು ಸತ್ತೋಗ್ಬಿಟ್ಟಿದ್ದಾರೆ. ಆ ದುಡ್ಡು ಎಲ್ಲೋಯ್ತು, ಏನೋಯ್ತು, ಇದರ ಬಗ್ಗೆ ಯಾವಾಗಲೂ ಚರ್ಚೆಗಳಾಗೋದು. ಬನ್ನಿ, ಈಗೊಂದು ಬ್ರೇಕ್ ಆದ ನಂತರ
ವಿಜೇಂದ್ರ ಅವರು ಒಂದು ಓಕೆ, ಸ್ಫೋಟಕ ಒಂದು ಸ್ಟೋರಿ ಇದೆಯಂತೆ, ಬನ್ನಿ ನೋಡಿ. ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಒಂದು ಸ್ಫೋಟಕ ಸುದ್ದಿ. ಸರ್ಕಾರ ಪತನದ ಭವಿಷ್ಯ ನುಡಿದಿದ್ಯಾರು? BY ವಿಜಯೇಂದ್ರ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಪದೇ ಪದೇ ಸರ್ಕಾರ ಪತನದ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಈ ಹಿಂದೆ ಕುಮಾರಸ್ವಾಮಿ ಅವರು ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ಈಗ ವಿಜಯೇಂದ್ರ ಅವರ ಸರದಿ. ಸರ್ಕಾರ ಪತನದ ಭವಿಷ್ಯ ನುಡಿದಿದ್ದಾರೆ. ರಿಪಬ್ಲಿಕನ್ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಸರ್ಕಾರನೇ ಪತನ ಆಗುತ್ತೆ, ಕಾದು ನೋಡಿ. ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಮಹತ್ವದ ಸುದ್ದಿ. ಯಾವ ವಿಚಾರ ಹಾಗಾದ್ರೆ ಸರ್ಕಾರಕ್ಕೆ ಕಂಟಕ ಆಗಬಹುದು ಅನ್ನುವಂತಹ ಪ್ರಶ್ನೆಗೆ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡ್ತಾರಾ? ಈ ಪ್ರಶ್ನೆ ಇದೆ. ರಿಪಬ್ಲಿಕನ್ದಲ್ಲಿ BY ವಿಜಯೇಂದ್ರ ಅವರ ಎಕ್ಸ್ಕ್ಲೂಸಿವ್ ಮಾತು. ಸರ್, ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸಂಬಂಧ 5 ಜನ ಸಚಿವರು ತುರ್ತು ಪತ್ರಿಕಾಗೋಷ್ಠಿ ನಡೆಸಿದ್ರು. CM ಪರವಾಗಿ ಮಾತಾಡಿದ್ರು. ಮತ್ತೊಂದು ಕಡೆ ಸರ್ಕಾರ ಬೀಳಿಸುವಂತ ಎತ್ತಾಗ್ತಾ ಇದೆ ಅಂದ್ರೆ ಏನು ಹೇಳ್ತೀನಿ ನಿಮ್ಗೆ ರಿಯಾಕ್ಷನ್? ಸರ್ಕಾರ ಬೀಳಿಸೋ ಪ್ರಯತ್ನ ನಾವಲ್ಲ. ಈ ಸರ್ಕಾರ ತಗಲಾಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ಹಗರಣದಲ್ಲಿ ತಗಲಾಕೊಂಡಿದ್ದಾರೆ. ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿಗೆ ಆಗಲೇ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತಾ? ಬಂದಾಗಿದೆ. ಪರಿಸ್ಥಿತಿ ಬರೋದಲ್ಲ, ಈಗಾಗಲೇ ಪರಿಸ್ಥಿತಿ ಬಂದಾಗಿದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಈಗಾಗಲೇ. ಸದನದಲ್ಲಿ ಸರಿಯಾಗಿ ಉತ್ತರ ಕೊಡಲಿಲ್ಲ ಅನ್ನೋದು ನಿಮ್ಮ ಆರೋಪ ಅಂದ್ರೆ ಡೆತ್ ನೋಟ್ನ ತಿರುಚಿದ್ರು ಅಂತ ಏನು ಸರ್? ಸರಿಯಾಗಿ ಉತ್ತರ ಒಂದು ಕಡೆ ಡೆತ್ ನೋಟಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ಬಿಟ್ಟು ಯಾವ ಕಾರಣಕ್ಕೋಸ್ಕರ ಬಿಟ್ಟರು? ಅವ್ರಿಗೆ ಬೇಕಾಗಿರ್ತಕ್ಕಂಥ ರಾಜಕಾರಣನ ಪ್ರೊಟೆಕ್ಟ್ ಮಾಡ್ಕೊಂಥ ಕೆಲಸ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ದೀವಿ. ಬೀಳಿಸುವಂತ ಯತ್ನ ಆಗ್ತಾ ಇದೆ ಅನ್ನೋಂಥದ್ದು ಸಚಿವರದು. ಸರ್ಕಾರ ಬೀಳಿಸುವಂತ ಯತ್ನ ಸರ್ಕಾರ ಆದಾಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಆಗಲೇ ಬೀಳುತ್ತಾ? ಸರ್ಕಾರ ಬೀಳುತ್ತಾ? ಕಾದು ನೋಡಿ ನೀವು. ವಿಜೇಂದ್ರ ಅವರ ಹೇಳಿಕೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸರ್ಕಾರ ಬೀಳುವ ಹಂತಕ್ಕೆ ಬಂದಿದೆ, ಕಾದು ನೋಡಿ ಅಂತ ಹೇಳುವ ಮೂಲಕ ಒಂದು ಸ್ಫೋಟಕ ಟ್ವಿಸ್ಟನ್ನು ಕೊಟ್ಟಿರುವಂಥದ್ದು, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕಾದು ನೋಡಬೇಕು ಈ ಪ್ರಕರಣ ಎಲ್ಲೆಲ್ಲಿ ಹೋಗುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಈ ನಡುವೆ ನಿನ್ನೆ ಶಾಸಕಾಂಗ ಪಕ್ಷದ ಒಂದು ಸಭೆ ನಡೆಯಿತು. ಅಂದರೆ ಎಲ್ಲದಕ್ಕೂ ಶಾಸಕಾಂಗ ಪಕ್ಷದ ನಾಯಕ ಅಂತಿರ್ತಾರೆ. ಕಾಂಗ್ರೆಸ್ಗೆ ಯಾರು ಹೇಳಿ ನಾಯಕ? ಸಿದ್ದರಾಮಯ್ಯ ನಾಯಕ. BJPಗೆ ಯಾರು ಹೇಳಿ ವಿಪಕ್ಷ ನಾಯಕರಾಗಿರುವಂಥ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್. ಅವ್ರವ್ರುಗಳು ಮೀಟಿಂಗ್ ಮಾಡ್ತಾರೆ. ನಿನ್ನೆ ಕಾಂಗ್ರೆಸ್ ಮೀಟಿಂಗ್ ಮಾಡಿದೆ. ಕಾಂಗ್ರೆಸ್ ಮೀಟಿಂಗ್ ಮಾಡಿದಾಗ ನೋಡ್ರಿ ನಮ್ಮ ಮೇಲೆ ಹಿಂಗೆ ಅಟ್ಯಾಕ್ ಆಗ್ತಾ ಇದೆ, ನಾವು ಅದಕ್ಕೆ ವಾಪಸ್ ಅಟ್ಯಾಕ್ ಮಾಡಬೇಕು. 4-5 ಐಟಮ್ಗಳನ್ನು ತಗೊಂಡಿದ್ದಾರೆ. ಬೋವಿ ಸಮಾಜದಲ್ಲಿ ಇಷ್ಟು ಇದಾಗಿದೆ. ಆಮೇಲೆ ದೇವರಾಜ ಅರಸು ಟರ್ಮಿನಲ್ನಲ್ಲಿ DS ವೀರಯ್ಯ ಅರೆಸ್ಟ್ ಆಗಿದ್ದಾರೆ. ಆಮೇಲೆ ಇನ್ನು ಇನ್ನೊಂದು ನಿಗಮ ಇದೆ, ಅದರಲ್ಲಾಗಿದೆ, ಅದನ್ನು ಮಾತಾಡೋಣ ಅಂತ. ಈ ನಡುವೆ ಎಲ್ಲ ಶಾಸಕರು ಹೇಳಿದ್ದಾರೆ, ಸರ್ ನಮಗೆ ಒಂದು ದುಡ್ಡು ಕೊಡಿ ಸರ್, ಈ ಗ್ಯಾರಂಟಿ ಅಂದ್ಬಿಟ್ಟು ಕ್ಷೇತ್ರಕ್ಕೆ ಹೋಗೋಕೆ ಆಗ್ತಾ ಇಲ್ಲ, ನಮಗೆ ಖರ್ಚಿಗೆ ದುಡ್ಡಿಲ್ಲ ಅಂತೇಳಿ ಜೋರಾಗಿದೆ ಅಂತೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಆ ಮೂವರಿಗೆ ಸಿದ್ದರಾಮಯ್ಯನವರೇ ಟಾರ್ಗೆಟ್. ಮೂಡ ಅಕ್ರಮದ ಬಗ್ಗೆ CM ಸ್ಪಷ್ಟನೆ ಏನು? ರಾಜ್ಯ ಸರ್ಕಾರಕ್ಕೆ ವಾಲ್ಮೀಕಿ